ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟು ಬೆಳೆನಾಶಪಡಿಸಿ ಮನುಷ್ಯರ ಮೇಲೆ ದಾಳಿಗೆ ಮುಂದಾಗ್ತಾ ಇರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೆಳೆಗಾರರು ಇವತ್ತು ಕಾಗೋಡು ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಕಾಫಿ ಬೆಳೆಗಾರರ ಸಂಘದ ಜಿಲ್ಲಾ ನಿರ್ದೇಶಕ ಕೋಗೋಡು ಸಂತೋಷ್ ಮಾತನಾಡಿದ್ದಾರೆ. ನಮ್ಮ ಅರೆಹಳ್ಳಿ ಹೋಬಳಿಯ ಭಾಗದಲ್ಲಿ 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಅವುಗಳಿಂದ ನೂರಾರು ಎಕರೆಗಳಲ್ಲಿ ಬೆಳೆ ನಾಶವಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನರು ಬಲಿಯಾಗ್ತಾ ಇದ್ದಾರೆ. ಇದರಿಂದ ರೈತರು ತೋಟಕ್ಕೆ ಹೋಗಿ ವಾಪಸ್ ಬರ್ತಾರೆ ಅನ್ನುವ ನಂಬಿಕೆ ಇಲ್ಲದಂತಾಗೋಗಿದೆ. ಹಗಲು ರಾತ್ರಿ ಅನ್ನದೇ ಕಾಡಾನೆಗಳು ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾವೆ. ಈ ಕಾಡಾನೆಗಳ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು. ಇಲ್ದಿದ್ದಲ್ಲಿ ಚೀಕನಹಳ್ಳಿ ಹನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಮುಂದಿನ ದಿನಗಳಲ್ಲಿ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಬಹಿಷ್ಕರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಫಿ ಬೆಳೆಗಾರರ ಸಂಘದ ತಾಲೂಕು ಕಾರ್ಯದರ್ಶಿ ಗೆಂಡೆಹಳ್ಳಿ ಲೋಕೇಶ್ ಮಾತನಾಡಿ, ಕಾಡಾನೆಗಳ ದಾಳಿಗೊಳಗಾದ ಕಾಫಿ ತೋಟವನ್ನ ವೀಕ್ಷಿಸಿದೆ. 30 ವರ್ಷದ ಹಿಂದೆ ಬೆಳೆದ ಕಾಫಿ ತೋಟಗಳೆಲ್ಲ ಗಿಡಗಳನ್ನೆಲ್ಲನೂ ಕೂಡ ಕಾಡಾನೆಗಳು ಕಿತ್ತು ಹಾಕ್ಬಿಟ್ಟಿದ್ದಾವೆ. ಮತ್ತೆ ಬೆಳೆಸಬೇಕು ಅಂದ್ರೆ ಮತ್ತೆ 30 ವರ್ಷ ಬೇಕು. ಆನೆಗಳು ಇಲ್ಲಿರುವ ಆಹಾರ ತಿಂದು ಕೊಬ್ಬಿ ಹೋಗಿದ್ದಾವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ? ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದ ಆಹಾರ ಗಿಡಗಳನ್ನ ಬೆಳೆಸಿ ಮತ್ತೆ ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜಾಗಕ್ಕೆ ಆನೆಗಳು ಬಂದಿದ್ದಾವೆ ಎಂಬುದನ್ನ ತಿಳಿಯಬೇಕು. ಕೇರಳದಲ್ಲಿ ವ್ಯಕ್ತಿ ಸತ್ರೆ ನಮ್ಮ ಆನೆಯಿಂದ ಸತ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಪರಿಹಾರವನ್ನ ಕೊಡ್ತಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾನಿ ಮಾಡಿದ್ರು ಕೂಡ ತಿರುಗಿ ನೋಡೋದಿಲ್ಲ. ಅಧಿಕಾರಿಗಳು ಇಲ್ಲಿನ ಮಾಹಿತಿ ತಿಳಿಸಿ ಸುಮ್ಮನಾಗ್ತಾರೆ ಹೊರತು ಮತ್ತೆ ಗಮನ ಹರಿಸೋದಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನಾಗೇನಹಳ್ಳಿ, ಅನಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಬೆಳೆಗಾರರಾದ ರಮೇಶ್, ಸುವರ್ಣ, ಸವೀನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಲೆನಾಡು ಭಾಗದಲ್ಲಿ ನಮ್ಮ ಅರಳಿ ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಸುಮಾರು 95ಕ್ಕೂ ಹೆಚ್ಚು ಜನ ಆನೆಗಳಿಂದ ಮರಣ ಹೊಂದಿದ್ದಾರೆ. ನಮ್ಮ ತೋಟ ಜಮೀನಿಗೆ ಹೋಗಿ ನಾವು ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿನ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಏಕೆಂದರೆ ಹಗಲೆಲ್ಲ ಆನೆಗಳು ಓಡಾಡ್ತವೆ. ಆಮೇಲೆ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮುಂದಿನ 3 ಚುನಾವಣೆನೂ ಉನುಗ್ನಳ್ಳಿ ಮತ್ತೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ. ಇವರು ಆನೆ ಹಿಡ್ಕೆಟ್ಕೊಳ್ಳಲ್ಲ. ಸರ್ಕಾರದವರು ಪ್ರತಿ ವರ್ಷನೂ ಆನೆ ಸಂತತಿ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷನೂ ನಮ್ಮ ತೋಟ ಪ್ರತಿದಿನನೂ ಹಾಳಾಗ್ತಾ ಇದೆ. ನಾವು ಬದುಕೋದಂಗೆ ಹಿಂಗಾದ್ರೆ ಬಿಡ್ಲಿ, ನಮ್ಮನ್ನು ಸ್ಥಳಾಂತರಿಸ್ಲಿಲ್ಲ, ಆನೆ ಸ್ಥಳಾಂತರಿಸಲಿಲ್ಲ. ನಮ್ಗೆ ಅದೇ ಸಂತೋಷ ಅವ್ರು ಹೇಳ್ದಂಗೆ 1 ಕೋಟಿ ಪರಿಹಾರ ಕೊಡ್ಲಿ ಎಕರೆಗೆ, ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಆನೆ ಕಾರಿಡಾರ್ ಇಲ್ಲೇ ಮಾಡ್ಲಿ 1000 ಎಕರೆಯಲ್ಲಿ. ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಜೀವನ ಮಾಡಕ್ಕೆ. ಏನ್ ಬೇಕು? ಆಹಾರಗಳು ಏನ್ ಬೇಕು? ಇವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ? ಇವರು ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಕೊಟ್ಟಿದ್ದಾರೆ? ಹಾಗಾದ್ರೆ ಇವರು ಕಾಡ್ನಲ್ಲಿ ಹೋಗಿ ಒಂದು ಫಾರೆಸ್ಟ್ ಅನ್ನ ಅವರು ಒಂದು ರಿಸರ್ವ್ ಮಾಡಿ ಆ ಫಾರೆಸ್ಟ್ ನಲ್ಲಿ ಇವರು ಒಂದು ಕೆರೆಗಳನ್ನು ಕಟ್ಟೋದಾಗ್ಲಿ ಅಥವಾ ಅವರು ಹಣ್ಣಿನ ಮರಗಳನ್ನು ಬೆಳೆಸೋದಾಗ್ಲಿ, ಕಾಡಾನೆಗಳು ಏನ್ ಬೇಕು ಆಹಾರ, ಆ ಆಹಾರನ ಅವ್ರು ಬೆಳೆಸ್ಬೇಕು. ಆನೆಗಳ ಆಹಾರ ಇಲ್ಲದೆ ನಾಡಿಗೆ ಬರ್ತಾ ಇದೆ. ಅವ್ರು ಹೇಳ್ತಾರೆ ನಾವು ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೀವಿ ಅದಕ್ಕೆ ಬರ್ತಾ ಇದೆ ಅಂತ. ನಾವು ಯಾರು ಆನೆಗಳ ಜಾಗಕ್ಕೆ ಹೋಗಿಲ್ಲ ಸ್ವಾಮಿ. ನಮ್ದೆಲ್ಲ ನಾವು ಪಿತ್ರಾರ್ಜಿತಕ್ಕೆ ಬರ್ತಿರ್ತಕ್ಕಂಥ ನಾವು ಲ್ಯಾಂಡ್ಗಳು, ನಾವು ಯಾರು ರಿಸರ್ವ್ ಫಾರೆಸ್ಟ್ಗೆ ಹೋಗಿಲ್ಲ. ಆನೆಗಳು ನಮ್ಮ ಪ್ಲೇಸಿಗೆ ಬಂದಿದೆ. ಇವರಿಗೆ ಹಾಗಾದ್ರೆ ಸರ್ಕಾರದವರಿಗೆ ಎಲ್ಲೋ ಕೆರಳದಲ್ಲಿ ಒಬ್ಬ ಸತ್ತರೆ ನಮ್ಮ ಆನೆ ಹೋಗಿ ಅವ್ನು ಸಾಯ್ತಿದೆ ಅಂತ ಹೇಳಿ ಅವ್ರಿಗೆ ಹೋಗಿ ಪರಿಹಾರ ಕೊಟ್ಟು ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಮೊದಲವರು. ಆದ್ರೆ ಇವತ್ತು ನಮ್ಮ ನಾಡಿನ ಜನ ಅವರೇ ಹೇಳೋ ಪ್ರಕಾರದಲ್ಲಿ ಅವರ ಆನೆಗಳು ಬಂದು ನಮ್ಮ ಪ್ರಾಣಹಾನಿ ಮಾಡ್ತಾ ಇದೆ. ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶ ಮಾಡ್ತಿದೆ. ಹಾಗಾದ್ರೆ ಇದ್ರ ಬಗ್ಗೆ ಗಮನ ಹರಿಸಬೇಕಾದ ಯಾರ ಕರ್ತವ್ಯ? ಸರ್ಕಾರದ ಕರ್ತವ್ಯ. ಈಗ ನೋಡಿ, ನಾವು ಇದಕ್ಕೆ ಮೊದಲೇನೆ ರಸ್ತೆ ತಡೆ ಮಾಡಬೇಕು ಅಂತಕ್ಕಂಥ ನಮ್ಮ ವಿವಿಧ ಸಂಘಟನೆಗಳೆಲ್ಲ ಸೇರ್ಕೊಂಡು ಮಾಡಿದ್ವಿ. ಆದ್ರೆ ರಸ್ತೆ ತಡೆ ಮಾಡೋದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೋಗೋಡ್ನಲ್ಲಿ ಮೊನ್ನೆ 1 ಎಕರೆ, ಕುಂಬಾರಳ್ಳಿ, ಕೋಗೋಡು, ಚೀಕ್ನಳ್ಳಿ ಅಂತ ನಷ್ಟ ಆಗಿದೆಯಲ್ಲ, ಇವ್ರು ಎಷ್ಟು ಪರಿಹಾರ ಕೊಡ್ತಾರೆ? ಏನ್ ಮಾಡ್ತಿದ್ದಾರೆ ಇವರು ಅಧಿಕಾರಿಗಳು? ಆನೆಗಳನ್ನು ಸಾಕಕ್ಕೆ 140 ಜನ ಬಿಟ್ಟಿದಾರಲ್ಲ ಹಾಸನ ಜಿಲ್ಲೆಯಲ್ಲಿ. ಆನೆಗಳನ್ನು ಸಾಕಕ್ಕೆ ಬಿಟ್ಟಿದಾರ ಅಲ್ವಾ? ಆನೆಗಳನ್ನು ರಕ್ಷಣೆ, ಇದು ರೈತರನ್ನ ರಕ್ಷಣೆ ಮಾಡಕ್ ಬಿಟ್ಟಿದ್ದಾರೆ ಇವರು ETFನವ್ರನ್ನ. ಯಾವ್ದಕ್ಕೂ ಪ್ರಯೋಜನ ಇಲ್ವಲ್ಲ ಇವರು ETFನವರು? ಏನ್ ಮಾಡ್ತಿದ್ದಾರೆ ಇವರು? 140 ಜನ. ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿಲ್ವಾ? 18ರಿಂದ 20,000 ರೂಪಾಯಿ ಪ್ರತಿ ತಿಂಗಳು. ಬರೀ ರೋಡಲ್ಲಿ ಓಡಾಡ್ತಾರೆ ಹೊರತು ಆನೆಗಳು ನಮಗೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ, ರೈತರ ಎಚ್ಚರಿಕೆಯಿಂದ ಇರಿ ಅಂತ. ತೋಟ ಹಾಳಾಗ್ತಿದೆ ಅಂತೇಳಿ ಯೋಚನೆ ಮಾಡೋದಿಲ್ಲ ಅವರು ಯಾರು ETFನವರು. ಇದ್ರ ಬಗ್ಗೆ ಗಮನ ಹರಿಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವರಿಗೆ ಸರ್ಕಾರದವರಿಗೆ ಏನ್ ಮಾಡ್ತಿದ್ದಾರೆ? ಎಷ್ಟೊಂದು ಹೋರಾಟ ಮಾಡೋಣ. ನೋಡ್ರಿ, ಮೊನ್ನೆ ನಾಶ ಆಯ್ತು ಅವನಿಗೆ. ಈಗ 5 ಲಕ್ಷ ರೂಪಾಯಿ ನಷ್ಟ ಆಗಿದೆ ಪಾಪ ಬಡಪಾಯಿಗೆ. 1 ಎಕರೆ 2 ಎಕರೆ ನಾಶ ಆಗಿದೆ. ಇದು ಸರ್ಕಾರ ಕೊಡ್ತದೇನ್ರಿ? ಇವ್ರ ಅಧಿಕಾರಿಗಳು ಎಲ್ಲಿದ್ದಾರೆ? ಏನ್ ಮಾಡ್ತಿದ್ದಾರೆ ಇವರು? ಕೇಳಿದ್ರೆ 4,000 5,000 ಕೊಡ್ತಾರೆ. ಅದಕ್ಕೆ 3 ಸರಿ ಅಲಿಬೇಕು. ಆ 4,000ಕ್ಕೆ 10 ಸರಿ ಅಲ್ದ್ರೆ ಅವನು ಅಮೌಂಟ್ ಅಲ್ಲಿ ಖರ್ಚಾಗೋಯ್ತು.